ಮರಳಿ ಬಂದಿದೆ ಯುಗಾದಿ, ತಂದಿದೆ ಹೊಸ ವರ್ಷದ ಹಾದಿ. ತೋರಲಿ ಹೊಸ ವರ್ಷಕ್ಕೆ ಹಾದಿ, ನೀಡಲಿ ಎಲ್ಲರ ಬಾಳಿಗೂ ಭದ್ರ ಬುನಾದಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಯುಗಾದಿ ಹಬ್ಬದ ದಿನ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಈಗ ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಸಜ್ಜಿಗೆ ಮತ್ತು ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೀನಿ. ಈಗ ಹಬ್ಬದ ಪ್ರಯುಕ್ತ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ವೆಜಿಟೇಬಲ್ ಪಲಾವ್ ಮತ್ತು ಸಜ್ಜಿಗೆ ರೆಡಿಯಾಗಿದೆ. ಈಗ ಪೂಜೆಗೆಲ್ಲ ರೆಡಿಯಾಗಿದೆ, ಪೂಜೆ ಸ್ಟಾರ್ಟ್ ಮಾಡಬೇಕು. ಪ್ರತಿ ವರ್ಷ ನಾವು ಯುಗಾದಿ ಹಬ್ಬಕ್ಕೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ವಿ, ಆದರೆ ಈ ವರ್ಷ ಸಿಂಪಲಾಗಿ ಮೈಸೂರಲ್ಲೇ ಹಬ್ಬ ಮಾಡ್ತಾ ಇದ್ದೀವಿ. ಮಕ್ಕಳಿಬ್ಬರು ಬೆಳಿಗ್ಗೆನೇ ಎದ್ದು ಎಣ್ಣೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈಗ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ದೊರೆಯವರು ಪೂಜೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯುಗಾದಿ ಹಬ್ಬ ಅಂದರೆ ಹೊಸ ಯುಗದ ಆರಂಭ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬದ ದಿನ ಮನೆಯನ್ನು ಶುಚಿಗೊಳಿಸಿ ಹಸಿರು ತೋರಣಗಳಿಂದ ಅಲಂಕಾರ ಮಾಡಿ ರಂಗೋಲಿಗಳನ್ನ ಬಿಡಿಸಿ ಸಿಂಗಾರ ಮಾಡಿ ಎಣ್ಣೆ ಸ್ನಾನ ಮಾಡಿ ಬೆಳಿಗ್ಗೆನೆ ಹೊಸ ಬಟ್ಟೆ ಹಾಕ್ಕೊಂಡು ಅದಾದಮೇಲೆ ಬೇವು ಬೆಲ್ಲನ ತಿನ್ನೋದು ಮತ್ತು ಹಂಚೋದು ಈ ಹಬ್ಬದ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಹ್ಯಾಪಿ ಯುಗಾದಿ ಅನ್ವಿಕ್. ಹ್ಯಾಪಿ ಯುಗಾದಿ ಗ್ರೀಷ್ಮ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿಂದ್ವಿ. ಈ ಬೇವು ಬೆಲ್ಲ ತಿನ್ನೋದು ಇದು ಬದುಕಲು ಕೂಡ ಬೇವು ಬೆಲ್ಲದಂತೆ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಸಂಕೇತ ಅಂತಾನೆ ಹೇಳ್ಬೋದು. ಬೇವು ಬೆಲ್ಲ ತಿನ್ಕೊಂಡು ಈಗ ತಿಂಡಿ ತಿಂತಾ ಇದ್ದೀವಿ. ಈಗ ಮಧ್ಯಾಹ್ನದ ಅಡುಗೆ ಶುರು ಆಯಿತು. ಅಂದರೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಕಾಮನ್ ಆಗಿ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಮಾಡ್ತಾರೆ, ಅದೇ ರೀತಿ ನಾನು ಕೂಡ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಬೇಳೆ ಬೇಯೋಕ್ಕಿಟ್ಟಿದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ನಾನು ಹಿಟ್ಟನ್ನ ರೆಡಿ ಮಾಡಿ ಅದನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದ್ರ ಜೊತೆಗೆ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಾಯಿಸಿರುವಂತಹ ಎಣ್ಣೆ ಅಥವಾ ತುಪ್ಪನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಫುಲ್ ಮೈದಾ ಹಿಟ್ಟಲ್ಲೇ ಹಿಟ್ಟನ್ನ ರೆಡಿ ಮಾಡ್ಕೋತಾರೆ, ಇನ್ನು ಕೆಲವರು ರವೆನೂ ಕೂಡ ಯೂಸ್ ಮಾಡ್ತಾರೆ. ಅದೇ ರೀತಿ ನಾನು ಇಲ್ಲಿ ರವೆನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಈಗ ಬೇಳೆ ಬೇಯೋಕ್ಕಿಟ್ಟಿದ್ವಲ್ಲ, ಬೇಳೆನೂ ಕೂಡ ಬೆಂದಿದೆ. ಅಂದರೆ ಫುಲ್ಲು ಬೇಯಿಸ್ಕೋಬಾರ್ದು, ಇಷ್ಟಾದರೆ ಸಾಕು ಈ ರೀತಿ. ಅದಾದಮೇಲೆ ನಾವು ಬೇಳೆ ಮತ್ತು ನೀರು ಎರಡನ್ನೂ ಕೂಡ ಸಪ್ರೇಟ್ ಮಾಡಿಕೊಂಡು ಬೇಳೆನ ಒಂದು ಕಡೆ ತಗೋಬೇಕು. ಈ ನೀರಿರುತ್ತಲ್ಲ ನಾವು ಸೋಸ್ಕೊಂಡಿರ್ತೀವಲ್ಲ, ಅದನ್ನ ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಮಾಡೋದು. ಈಗ ಈ ಬೇಳೆಗೆನೆ 1 ಕಪ್ ಅಷ್ಟು ಕಾಯಿ ತುರಿ ಮತ್ತು 1.5 to 2 ಕಪ್ ಅಷ್ಟು ಬೆಲ್ಲ, ಅಂದರೆ ನಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ, ಜೊತೆಗೆ 1 to 3 ಏಲಕ್ಕಿನ ಬಿಡಿಸಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ಅದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಅದೆಲ್ಲ ಆರೋ ತನಕ ನಾನಿಲ್ಲಿ ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಸೇರಿಸಿ ಒಂದು ಗ್ರೇವಿ ಥರ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಯಿತು. ಒಬ್ಬಟ್ಟು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಾಕಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಸೈಡು ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು. ಹಾಗೆಯೇ ಇನ್ನೊಂದು ಕಡೆ ನಾವು ಆರೋದಕ್ಕಿಟ್ಟಿದ್ವಲ್ಲ ಅದೆಲ್ಲನೂ ಕೂಡ ರುಬ್ಕೊಂಡು ಹೂರ್ಣನೂ ಕೂಡ ರೆಡಿ ಆಯಿತು. ಇನ್ನು ಒಬ್ಬಟ್ಟು ಮಾಡಬೇಕು. ಅಂದರೆ ಒಬ್ಬಟ್ಟು ಹೂರ್ಣ ಮತ್ತು ಹಿಟ್ಟು ಎರಡೂ ರೆಡಿಯಾಗಿದೆ. ಇನ್ನು ಬೆಳಿಗ್ಗೆ ಸ್ವಲ್ಪ ಸಜ್ಜಿಗೆನೂ ಇದೆ. ಒಬ್ಬಟ್ಟು ಸಾಂಬಾರು ಮತ್ತು ಗೊಜ್ಜು ಎರಡೂ ರೆಡಿಯಾಗಿದೆ. ಈಗ ಎಲ್ಲರೂ ಒಟ್ಟಿಗೆ ಹಬ್ಬದ ಊಟ ಮಾಡ್ತಾ ಇದ್ದೀವಿ. ಬೇವಿನ ಮರಗಳನ್ನು ಕಂಡೆ, ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಇಲ್ಲ. ಈಗ ಜೀವನದ ಕಹಿ ಸಿಹಿಗಳ ಸ್ಪಷ್ಟತೆ ಸಿಕ್ಕಿತು. ಬೇವು ಸಹಜ, ಆದರೆ ಬೆಲ್ಲ ತಯಾರಿಸಬೇಕು. ಹಾಗೆಯೇ ಜೀವನದಲ್ಲಿ ಕಷ್ಟ ಅಂದರೆ ಕಹಿ ಸಹಜ. ಕಷ್ಟಪಟ್ಟು ಸುಖ ಅಂದರೆ ಸಿಹಿಯನ್ನು ಪಡೆಯಬೇಕು. ಹಾಗಂದರೆ ಬೆಲ್ಲ ಅಂದರೆ ಒಂದು ಸುಂದರವಾದಂತಹ ಕ್ಷಣಗಳನ್ನು ನಾವೇ ತಯಾರಿಸ್ಕೋಬೇಕು. ಅದೇ ನಿಜವಾದಂತಹ ಜೀವನ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.